ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಗೆ ಮತ್ತೊಂದು ದೊಡ್ಡ ಪರಿಹಾರವಾಗಿದೆ. ನಮ್ಮ ಮೆಟ್ರೋದ ಪಿಂಕ್ ಲೈನ್ ಸಿದ್ಧವಾಗುತ್ತಿದೆ. ಈ ಪಿಂಕ್ ಲೈನ್ ಯಾವ ಮಾರ್ಗದಲ್ಲಿ ಸಂಚರಿಸಲಿದೆ, ಎಷ್ಟು ನಿಲ್ದಾಣಗಳಿವೆ, ಯಾವಾಗ ಆರಂಭವಾಗಲಿದೆ, ಇದರಿಂದ ಲಕ್ಷಾಂತರ ಜನರಿಗೆ ಹೇಗೆ ಅನುಕೂಲಕರವಾಗಲಿದೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ. ಬೆಂಗಳೂರು ಮೆಟ್ರೋದ 2ನೇ ಹಂತದ ಅತ್ಯಂತ ಪ್ರಮುಖ ಯೋಜನೆ ಪಿಂಕ್ ಲೈನ್. ಈ ಮಾರ್ಗವು ಕಾಳೇನ ಅಗ್ರಹಾರದಿಂದ ನಾಗವಾರವರೆಗೆ ಸಂಪರ್ಕ ಕಲ್ಪಿಸುತ್ತದೆ. ಇದರ ಒಟ್ಟು ಉದ್ದ ಸುಮಾರು 21 ಕಿಲೋಮೀಟರ್ಗಳಿದೆ. ಈ ಯೋಜನೆಯಿಂದ ದಕ್ಷಿಣ ಹಾಗೂ ಉತ್ತರ ಬೆಂಗಳೂರಿನ ನಡುವೆ ಸಂಚಾರ ವೇಗವಾಗಿ ಸಾಧ್ಯವಾಗಲಿದೆ. ಪಿಂಕ್ ಲೈನ್ ಪ್ರಮುಖವಾಗಿ ಈ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಕಾಳಿನ ಅಗ್ರಹಾರ, ಹುಳಿಮಾವು, ಜಯದೇವ ಆಸ್ಪತ್ರೆ, ಬಿಟಿಎಂ ಲೇಔಟ್, ಡೈರಿ ಸರ್ಕಲ್, ಲಕ್ಷಂದ್ರ, ಲ್ಯಾಂಡ್ಫೋರ್ಟ್ ಟೌನ್, ಎಂಜಿ ರೋಡ್, ಶಿವಾಜಿನಗರ ಕಂಟೋನ್ಮೆಂಟ್, ಪೋಟ್ರಿ ಟೌನ್, ನಾಗವಾರ. ಈ ಮಾರ್ಗವು ನಗರದ ಪ್ರಮುಖ ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು, ಐಟಿ ಉದ್ಯೋಗಿಗಳು ಮತ್ತು ವ್ಯಾಪಾರ ಕೇಂದ್ರಗಳಿಗೆ ಉತ್ತಮ ಸಂಪರ್ಕ ನೀಡಲಿದೆ. ಇವುಗಳಲ್ಲಿ ಒಟ್ಟು 18 ನಿಲ್ದಾಣಗಳು ನಿರ್ಮಾಣವಾಗುತ್ತಿವೆ. ಪಿಂಕ್ ಲೈನ್ ಅತ್ಯಂತ ಪ್ರಮುಖ ನಿಲ್ದಾಣವೇ ಜಯದೇವ ಆಸ್ಪತ್ರೆ ಇಂಟರ್ಚೇಂಜ್. ಇದು ಭಾರತದ ಅತಿದೊಡ್ಡ ಮೆಟ್ರೋ ಇಂಟರ್ಚೇಂಜ್ ಕೇಂದ್ರಗಳಲ್ಲಿ ಒಂದಾಗಲಿದೆ. ಇಲ್ಲಿ ಪ್ರಯಾಣಿಕರು ಹಳದಿ ಮಾರ್ಗ, ಪಿಂಕ್ ಲೈನ್ ಇವೆರಡರ ನಡುವೆ ಸುಲಭವಾಗಿ ಬದಲಾವಣೆ ಮಾಡಬಹುದು. ಭವಿಷ್ಯದಲ್ಲಿ ಸಾವಿರಾರು ಪ್ರಯಾಣಿಕರು ಪ್ರತಿದಿನ ಈ ನಿಲ್ದಾಣವನ್ನು ಬಳಸುವ ನಿರೀಕ್ಷೆ ಇದೆ. ಪಿಂಕ್ ಲೈನ್ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಆದರೆ ಕೆಲವು ಕಾಮಗಾರಿಗಳು, ಸಿಗ್ನಲ್ ವ್ಯವಸ್ಥೆ, ಸುರಕ್ಷತಾ ಪರೀಕ್ಷೆಗಳು ಹಾಗೂ ಆಯುಕ್ತರ ಅನುಮೋದನೆ ಪೂರ್ಣಗೊಂಡ ನಂತರ ಸಾರ್ವಜನಿಕ ಸಂಚಾರ ಆರಂಭವಾಗಿದೆ. ಆದ್ದರಿಂದ ಹಂತವಾಗಿ ಮಾರ್ಗವನ್ನು ತೆರೆಯುವ ಸಾಧ್ಯತೆ ಇದೆ. ಹಾಗಾಗಿ ಅಧಿಕೃತ ಘೋಷಣೆ ಬಂದ ನಂತರವೇ ನಿಖರ ದಿನಾಂಕ ತಿಳಿಯಲಿದೆ. ಇದು ಬೆಂಗಳೂರಿನ ಸುಸ್ಥಿರ ಸಾರಿಗೆ ವ್ಯವಸ್ಥೆಗೆ ಮಹತ್ವದ ಹೆಜ್ಜೆಯಾಗಿದೆ. ಬೆಂಗಳೂರು ಮೆಟ್ರೋ ಜಾಲವು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ವಿಸ್ತರಣೆಯಾಗಲಿದೆ. ಹೊಸ ಮಾರ್ಗಗಳು ಆರಂಭವಾದರೆ ವಿಮಾನ ನಿಲ್ದಾಣ ಸಂಪರ್ಕ, ಐಟಿ ಕಾರಿಡಾರ್ ಸಂಪರ್ಕ, ಹೊರವಲಯ ಪ್ರದೇಶಗಳಿಗೆ ಸುಲಭವಾಗಿ ತಲುಪಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ಪಿಂಕ್ ಲೈನ್ ಬೆಂಗಳೂರು ನಗರಕ್ಕೆ ಅತ್ಯಂತ ಮಹತ್ವದ ಮೆಟ್ರೋ ಯೋಜನೆಯಾಗಿದೆ. ಇದು ಕೇವಲ ಹೊಸ ಮೆಟ್ರೋ ಮಾರ್ಗವಲ್ಲ, ಲಕ್ಷಾಂತರ ಜನರ ಪ್ರತಿದಿನದ ಪ್ರಯಾಣವನ್ನು ಸುಲಭಗೊಳಿಸುವ ದೊಡ್ಡ ಹೆಜ್ಜೆಯಾಗಿದೆ. ನೀವು ಪಿಂಕ್ ಲೈನ್ ಆರಂಭವಾಗುವುದನ್ನು ಕಾಯುತ್ತಿದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.